ಈ ಕಂಬದಲ್ಲಿರುವನೇ ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿರುವನೇ ಅಲ್ಲಿಯೂ ಇದ್ದಾನೆ. ಅಲ್ಲಿಯೂ ಇದ್ದಾನೆ. ಹಾಲನೇತ್ರಾನಲ ಪ್ರಬಲ ವಿದ್ಯುಲ್ಲತಾ ಕೇಳಿ ಬಿಹಾರ ಲಕ್ಷ್ಮೀ ನಾರಸಿಂಹ ಲಕ್ಷ್ಮೀ ನಾರಸಿಂಹ. ಇದೇ ಕಂಬ ಭಕ್ತ ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಕೇಳ್ತಾನೆ, ಈ ಕಂಬದಲ್ಲಿದ್ದಾನ ಆ ಕಂಬದಲ್ಲಿದ್ದಾನ ಅಂದಾಗ ಭಕ್ತ ಪ್ರಹ್ಲಾದ ಎಲ್ಲಾ ಕಂಬದಲ್ಲಿದ್ದಾನೆ ಅಂದಾಗ ಹಿರಣ್ಯಕಶಿಪು ಒಂದು ಕಂಬವನ್ನ ಸೀಳೋ ಅಂತಹ ಸೀನನ್ನು ನೀವು ಸಿನಿಮಾದಲ್ಲಿ ನೋಡಿದ್ರಲ್ಲ, ನಾನು ಪ್ರತ್ಯಕ್ಷವಾಗಿ ತೋರಿಸ್ತಿದ್ದೀನಿ ನೋಡ್ರಿ. ಇದೇ ಸ್ಥಳದಲ್ಲಿ ಹಿರಣ್ಯಕಶಿಪುವಿನ ಅರಮನೆ ಇತ್ತು. ಹಿರಣ್ಯಕಶಿಪು ಗದಾಪ್ರಹಾರ ಮಾಡಿದಾಗ ಕಂಬದಿಂದ ಅಲ್ಲ ಬೆಟ್ಟದಿಂದ ಸೀಳಿ ಬಂದ ನರಸಿಂಹ ದರ್ಶನವನ್ನ ಕೊಟ್ಟು ಹಿರಣ್ಯಕಶಿಪುವಿನ ಸಂಹಾರ ಮಾಡಿದ ಜಾಗ ಇದೇ ಸ್ಥಳ ನೋಡಿ. ಆ ಬೆಟ್ಟ ಪೂರ್ತಿ ಕಂಬದಂತೆ ಕಾಣುತ್ತೆ. ಇದು ಉಗ್ರಸ್ತಂಭ ಅಂತ ಕರೀತಾರೆ. ನಂದ್ಯಾಲ ಜಿಲ್ಲೆಯ ಆಲಗಡ್ಡ ತಾಲೂಕಿನಲ್ಲಿರುವಂತಹ ಈ ನರಸಿಂಹ ಕ್ಷೇತ್ರ ಅಹೋಬಿಲ ನವನಾರಸಿಂಹ ಕ್ಷೇತ್ರ ಅಂತ ಕರೀತಾರೆ. ಈ ಕಂಬದಿಂದ ಉದ್ಭವವಾದಂತಹ ನರಸಿಂಹ ದೇವರು ಹಿರಣ್ಯಕಶಿಪುವಿನ ಸಂಹಾರ ಮಾಡ್ತಾರೆ. ಆ ಪ್ರತ್ಯಕ್ಷವಾದಂತಹ ಜಾಗ ಅಂದ್ರೆ ಇದೇ ಸ್ಥಳ ನೋಡಿ. ನೀವೇನು ಭಕ್ತ ಪ್ರಹ್ಲಾದನ ಸೀನು, ಆ ಕೊನೆ ಸೀನ್ ನಡೆದ ಪ್ರತ್ಯಕ್ಷ ಘಟನೆ ನಡೆದ ಜಾಗನೇ ಈ ಸ್ಥಳ. ಇದನ್ನ ಅಹೋಬಿಲ ಉಗ್ರಸ್ತಂಭ ಅಂತ ಕರೀತಾರೆ. ಈ ಉಗ್ರಸ್ತಂಭವನ್ನ ನೀವು ನೋಡಬೇಕು ಅಂದ್ರೆ ನಿಜವಾಗ್ಲೂ ಸಾಹಸಿಗರೇ ಆಗಬೇಕು. ಚಾಲೆಂಜ್ ಶುರುವಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲೇ 90 ಡಿಗ್ರಿಯಲ್ಲಿ ನಾವು ಹತ್ತಬೇಕು. ಅದಾದ್ಮೇಲೆ ಮೇಲೆ ಹೋಗ್ತಾ ಉಗ್ರಸ್ತಂಭವನ್ನ ನಾವು ದರ್ಶನ ಮಾಡಿ ಅದ್ಭುತವಾದಂತಹ ಚಾರಣಿಗರಿಗೆ, ಸಾಹಸಮಯಿಗರಿಗೆ ತಾಣ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಪುರಾಣದಲ್ಲಿ ನಡೆದ ಘಟನೆಯನ್ನ ಸಾಕ್ಷೀಭೂತವಾಗಿ ಇವತ್ತು ನಾವು ನೋಡಬಹುದು. ನಾವೊಂದು ಸ್ಥಳ ಇದ್ರೆ ಅದು ಅಹೋಬಿಲ ಸ್ಥಾನವು ಒಂದು. ನನಗಂತೂ ನಿಜವಾಗ್ಲೂ ಖುಷಿ ಆಗೋಯ್ತು. ಈ ಸ್ಥಾನದಲ್ಲಿ 2 ವರ್ಷದಿಂದ ಅಹೋರಾತ್ರ ಮಾರ್ಬಲ್ ಅಲ್ಲಿ ಶ್ರೀಯಂತ್ರವನ್ನ ಮಾಡಿಸಿ ಆ ಉಗ್ರಸ್ತಂಭದ ಮೇಲ್ಗಡೆ ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡಿಸಿದ್ರು ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ. ನನ್ಗೆ ಹೆಂಗ್ ಫೀಲ್ ಆಗ್ತಿತ್ತು ಅಂದ್ರೆ, ಸುಮಾರು 2 ವರ್ಷ ಆದ್ಮೇಲೆ ಮತ್ತೆ ನಾನು ಅಹೋಬಿಲಕ್ಕೆ ಹೋಗಿದ್ದು. ಆ ಶ್ರೀಮಾತೆ ನೋಡಿದ ತಕ್ಷಣನೇ ನನ್ನ ತವ್ರ ಮನೆಗೆ ಬಂದೆ, ನನ್ನ ತಾಯಿ ಮನೆಗೆ ಬಂದೆ ಅನ್ನೋಷ್ಟು ಒಳಗಡೆ ಸಂತಸ, ಖುಷಿ ಎದ್ದೆದ್ದು ಕಾಣ್ತಿತ್ತು. ನಾನು ಇದೇ ಫಸ್ಟ್ ಟೈಮ್ ಈ ತರ ಅನುಭವವನ್ನ ಪಡೆದಿದ್ದು. ಜಗತ್ತಿನಲ್ಲೇ ಮೊದಲಿಗೆ ನರಸಿಂಹ ಪಾದಸ್ಪರ್ಶ ಮಾಡಿದಂತಹ ಜಾಗವನ್ನು ನೋಡೋದಿದೆಯಲ್ಲ, ಅಲ್ಲಾಗ ಖುಷಿನೇ ಫೀಲಿಂಗೇ ಬೇರೆ. ಸೊ ಈ ಜಾಗವನ್ನ ತೋರಿಸಿದಂತ ಅಹೋರಾತ್ರನಿಗೆ ಕೃತಜ್ಞತಾ ಪೂರ್ವಕವಾಗಿ ಧನ್ಯವಾದವನ್ನು ತಿಳಿಸಲೇಬೇಕು. ಯಾಕಂದ್ರೆ ನನಗೆ ನಡೆದ ಘಟನೆಗಳನ್ನ, ಪುರಾಣದಲ್ಲಿರ್ಬೋದು, ಇತಿಹಾಸದಲ್ಲಿರ್ಬೋದು, ನಡೆದ ಘಟನೆಗಳನ್ನ, ಸಾಕ್ಷಿಯಾದಂತಹ ಸ್ಥಳಗಳನ್ನ ನೋಡಬೇಕು, ವಿಡಿಯೋ ಮಾಡಬೇಕು ಅನ್ನೋದ್ರೆ ನನಗೆ ತುಂಬಾ ಇಷ್ಟವಾಗಿರುವಂತಹ ಒಂದು ಕಾನ್ಸೆಪ್ಟು. ಅದನ್ನ ಅಹೋರಾತ್ರ ನಮ್ಗೆ ಅರಿವಿಲ್ಲದೆ ಅದನ್ನ ನೆರವೇರಿಸ್ಕೊಟ್ಟಿದ್ದಕ್ಕೆ ಅವ್ರಿಗೆ ನಿಜವಾಗ್ಲೂ ಹೃದಯಪೂರ್ವಕ ಧನ್ಯವಾದವನ್ನು ತಿಳಿಸ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಜಾಗದೊಂದಿಗೆ ನರಸಿಂಹನ ಕ್ಷೇತ್ರದಲ್ಲೇ ಮತ್ತೆ ಸಿಗ್ತೀನಿ ಕಣ್ರಿ. ಧನ್ಯವಾದ. ಶ್ರೀಚರಣ ಸೇವಕ.